ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅನ್ನೋ ಮಾತಿದೆ. ಸಾಧನೆ ಮಾಡಬೇಕು ಅಂದ್ರೆ ಇವೆರಡೂ ಅತ್ಯಗತ್ಯ. ಅದೆಷ್ಟೋ ಸಾವಿರ ವಿದ್ಯಾರ್ಥಿಗಳ ಗುರಿ ತಲುಪೋಕೆ ನೆರವಾದ, ಸಾವಿರಾರು ವಿದ್ಯಾರ್ಥಿಗಳಿಗೆ ಗುರು ನೀಡಿದ ಬೆಂಗಳೂರು ಯಲಹಂಕದ BMS ತಾಂತ್ರಿಕ ಮತ್ತು ವ್ಯವಸ್ಥಾಪನಾ ಮಹಾವಿದ್ಯಾಲಯದಲ್ಲಿ ಹಳೆ ವಿದ್ಯಾರ್ಥಿಗಳ ಸಮ್ಮಿಲನದ ಸಂಭ್ರಮ ಮನೆ ಮಾಡಿತ್ತು. ಸಂಸ್ಥೆಯ ಹಳೆ ವಿದ್ಯಾರ್ಥಿ ಜೀವನ್ KS ಮಾತಾಡಿ, ಎಲ್ಲರೂ ಒಂದು ಕಡೆ ಕೂಡಿರೋದ್ರಿಂದ ಒಂದು ಬಾಂಧವ್ಯ ಬೆಳೆಯುತ್ತೆ. ಮುಂದೆ ಬರುವಂತ ವಿದ್ಯಾರ್ಥಿಗಳಿಗೆ ನಾವು ಸಹಾಯ ಮಾಡಬಹುದು. ಈ ರೀತಿಯ ಕಾರ್ಯಕ್ರಮ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಸಹಕಾರಿ ಅಂತ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ನಾನು ಈ ಕಾಲೇಜ್ನಲ್ಲಿ 2005ರಿಂದ 2009ವರೆಗೂ ಓದಿದೆ. ಇಲ್ಲಿ 2009 ಪಾಸ್ಔಟ್. ಸಾಮಾನ್ಯ 20 ವರ್ಷ ಆಗಿದೆ, ಹೆಚ್ಚು ಕಡಿಮೆ 20 ವರ್ಷ. ಇನ್ನು ನೆಕ್ಸ್ಟ್ ಇಯರ್ ಬಂತಂದರೆ 20 ವರ್ಷ ಕಂಪ್ಲೀಟ್ ಆಗುತ್ತೆ ಇಲ್ಲಿ. ಸೊ ಇವತ್ತು ನಾನು ಇಲ್ಲಿ ಚೀಫ್ ಗೆಸ್ಟ್ ಆಗಿ ಬಂದು ಇವತ್ತು ಈ ಕಾರ್ಯಕ್ರಮವನ್ನು ಆನಂದಿಸಿ ಮತ್ತು ಎಂಜಾಯ್ ಮಾಡಿದ್ದೀನಿ. ಇಲ್ಲಿ ಎರಡೂ ಒಂದೇ ಆಗಿರ್ಬೋದು, ಬಟ್ ಆದರೂ ಪ್ರಯತ್ನ ಪಡ್ತಾ ಇದ್ದೀನಿ. ಇವತ್ತು ಕಾರ್ಯಕ್ರಮ ಅಂತೂ ತುಂಬ ಅದ್ಧೂರಿಯಾಗಿತ್ತು ಆ್ಯಂಡ್ ತುಂಬ ಅದ್ಭುತವಾಗಿತ್ತು. ಯಾಕಂದರೆ ಇಷ್ಟು ಜನ ಸೇರಿಸಿ ಒಂದು ಒಳ್ಳೆ ಉದ್ದೇಶಕ್ಕಾಗಿ ಸೇರಿಸಿದ್ದಾರೆ. ಇದರಿಂದ ಏನಾಗುತ್ತೆ ಅಂದರೆ ಒಂದು ನೆಟ್ವರ್ಕ್ ಬೆಳೆಯುತ್ತೆ. ಸೊ ಇವಾಗ ನೆಕ್ಸ್ಟ್ ಮುಂದಿನ ಪಾಸ್ಔಟ್ ಆಗೋ ಜನ್ರೇಷನ್ಗೆ ಅವರಿಗೆ ನಾವು ಕನೆಕ್ಟ್ ಆದರೆ ಅವ್ರಿಗೆ ಏನು ಹೆಲ್ಪ್ ಬೇಕು ನಾವು ಸಹಾಯ ಮಾಡ್ಬೋದು. ಅವರು ಒಂದು ವಿಚಾರ ತುಂಬ ಚೆನ್ನಾಗಿ ಹೇಳಿದ್ರು, ನಾವು ದುಡ್ಡು ಕೊಡಬೇಕಾಗಿಲ್ಲ. ಇಲ್ಲಿ ನಮ್ಮ ವಿದ್ಯೆ ಮತ್ತು ನಮ್ಮ ಎಕ್ಸ್ಪೀರಿಯನ್ಸ್ ಮಾತ್ರ ಹಂಚ್ಕೊಂಡ್ರೆ ಅವರಿಗೆ ತುಂಬ ಸಹಾಯ ಆಗುತ್ತೆ ಮತ್ತು ಬೆಳೆಯೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಇದು ಹೇಳ್ತಾ ನಾನು ಈ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದ. ಬೆಂಗಳೂರು ಯಲಹಂಕದ BMSIT ಸಂಸ್ಥೆ ಸಹಸ್ರಾರು ವಿದ್ಯಾರ್ಥಿಗಳ ಪಾಲಿಗೆ ದಾರಿದೀಪ. ಇದೇ ಸಂಸ್ಥೆಯಲ್ಲಿ ಕಲಿತು ದೇಶ ವಿದೇಶದಲ್ಲಿ ಉನ್ನತ ಹುದ್ದೆಗೇರಿ ಅದೆಷ್ಟೋ ಮಂದಿ ಸಾಧನೆ ಮಾಡಿದ್ದಾರೆ. ಇಂಥ ಬದುಕು ಕೊಟ್ಟ ವಿದ್ಯಾಸಂಸ್ಥೆಗಳಲ್ಲಿ ಹಳೆ ವಿದ್ಯಾರ್ಥಿಗಳ ಸಮ್ಮಿಲನ ಅರ್ಥಪೂರ್ಣವಾಗಿತ್ತು. ಬ್ಯೂರೋ ರಿಪೋರ್ಟ್, ಜೀ ಕನ್ನಡ ನ್ಯೂಸ್.